ಸರಿ ಕೇಳಿ. ಕೋವಿಡ್ ತನಿಖೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಇನ್ನು ಕ್ಯಾಬಿನೆಟ್ ಮುಂದೆ ಬಂದಿಲ್ಲ, ಸಬ್ ಕಮಿಟಿ ಎಕ್ಸಾಮಿನ್ ಮಾಡ್ತಾ ಇದೆ. ಸಬ್ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ವಿ ವಿಲ್ ಟೇಕ್ ಅಪ್ ಡಿಸ್ಕಷನ್ ಇನ್ ದಿ ಕ್ಯಾಬಿನೆಟ್. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಸರ್. ಒಟ್ಟು ಬೆದರಿಕೆಗಳಿಗೆಲ್ಲ ಅಂಜಲ್ಲ ನಾವು. ಗುಡ್ ಬೆದರಿಕೆ ಅಲ್ಲ ಇದು, ಗುಡ್ ಬೆದರಿಕೆ ಅಲ್ಲ. ನಾವು ಕಮಿಷನ್ ಮಾಡಿದ್ವಿ, ಮೈಕಲ್ ಕುನಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಮಾಡಿದ್ವಿ. ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್, ಆ ರಿಪೋರ್ಟ್ನ ಆಧಾರದ ಮೇಲೆ ಇದನ್ನು ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತ ಹೇಳಿದರು. ಸೊ ಅದು ಗುಡ್ ಬೆದರಿಕೆನಾ? ಏನು ಗುಡ್ ಬೆದರಿಕೆ ಅಂದ್ರೆ ಏನು? ಏನು ಗುಡ್ ಬೆದರಿಕೆ ಅಂದರೆ ಒಂದು ಕಮಿಷನ್ನು ಮಾಡಿ ಜಸ್ಟ್ ಗಿವನ್ ಎ ರಿಪೋರ್ಟ್, ಆನ್ ದಿ ಬೇಸ್ ಆಫ್ ದಿ ರಿಪೋರ್ಟ್ ಕ್ರಿಮಿನಲ್ ಆಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ ಅವರು. ವಾಟ್ ಈಸ್ ರಾಂಗ್ ಇನ್ ದಟ್? ಗುಡ್ ಬೆದರಿಕೆ ಅನ್ನೋದು ಡ್ಯೂಟಿ ಹೊಡೆದ್ಬಿಟ್ಟು ಈಗ ಗುಡ್ ಬೆದರಿಕೆ ಅಂತಂದರೆ ನೋಡೋಣ ಕ್ರಿಮಿನಲ್ ಆಕ್ಷನ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂತ. ಸರ್, ಈಗ ಅದು ವಿಕುನಾ ಅವರು ಕಮಿಟಿ ಪ್ರಾಸಿಕ್ಯೂಷನ್ಗೂ ಹೇಳಿದೆ ಸರ್, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಶ್ರೀರಾಮುಲು ಅವರು. ಸೊ ಈ ಸಂಬಂಧಿಸಿದಂಗೆ ಏನಾದರೂ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾರೆ? ಅಲ್ಲಪ್ಪ, ಇನ್ನೂ ರಿಪೋರ್ಟ್ ಬರಲಿ, ಸಬ್ ಕಮಿಟಿ ರಿಪೋರ್ಟ್ ಬರಲಿ, ಈ ಟೇಕ್ ಆಕ್ಷನ್. ಅವ್ರು ಏನು ಹೇಳ್ತಿದ್ದಾರೆ ಯಡಿಯೂರಪ್ಪನವರು, ಬೇಕಾದವ್ರು ಎದುರಿಸಲಿ, ನನಗೆ ನ್ಯಾಯಾಂಗ ಇದೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಅವರು ಸೋಲೋ ಭಯದಿಂದ ನನ್ನ ಮೇಲೆ ನ್ಯಾಯಾಂಗ ಬರೀ ಒಬ್ಬರಿಗೇನೆ ಇರೋದು, ಎಲ್ರಿಗೂ ಇದೆಯಾ? ಹಾಂ, ಬರೀ ಯಡಿಯೂರಪ್ಪನವ್ರು ಮಾತ್ರ ಇದೆಯಾ? ಬೇರೆಯವ್ರಿಗೂ ಇಲ್ಲೋ? ಅದು ಇದೆಯಲ್ಲ. ನ್ಯಾಯಾಂಗ ಇರೋದು ನ್ಯಾಯ ಕೊಡಕ್ಕಲ್ವಾ? ತಪ್ಪು ಮಾಡಿದವರು ಶಿಕ್ಷೆ ಕೊಡಕ್ಕಲ್ಲ ಇರೋದು, ಅಲ್ವೇನ್ರಿ? ತಪ್ಪು ಅಂತ ಸಾಬೀತಾದ ಮೇಲೆ ಏನು ಮಾಡ್ತಾರೆ ಯಡಿಯೂರಪ್ಪ? 30 ವರ್ಷದಿಂದ ಯಡಿಯೂರಪ್ಪನವ್ರನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರು ಕಾಂಗ್ರೆಸ್ನವರು. ಕಾಂಗ್ರೆಸ್ನವರಲ್ಲ ಸರ್, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅವ್ರ ಮೇಲೆ ಕೊಲೆ ಪ್ರಯತ್ನ ನಡೆದಿತ್ತು. ಹಾಗೆ ಯಾಕೆ ಕೇಸ್ ಹಾಕ್ಲಿಲ್ಲ? ಯಾಕೆ ಕೇಸ್ ಹಾಕ್ಲಿಲ್ಲಪ್ಪ? ಆಗ ಸುಳ್ಳು ಹೀಗೆ ಹೇಳಿದ್ರೆ ಸುಳ್ಳು ನಿಜನಾ? ಅದು ನಿಜ ಇದ್ರೆ ಕೇಸ್ ಹಾಕ್ಬೇಕಾಗಿತ್ತಲ್ಲ. ಯಾರು ಕೊಲೆ ಬೆದರಿಕೆ ಹಾಕಿದ್ರೆ, ಕೊಲೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು, ಅಲ್ವೇನ್ರಿ? ಕೇಸ್ ಹಾಕಿದ್ರು ಅವ್ರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ವಾಪಸ್ ತಗೊಂಡಿದ್ದೆ, ವಿಡ್ರಾಲ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾರೆ. ಯಾರು ಹೇಳಿದ್ರು? ಯಡಿಯೂರಪ್ಪ ಅವರಿಗೆ. ಅವರು ಎಲ್ಲ ಕೇಸ್ ಕೋರ್ಟ್ಗೆ ಹೋಗಲ್ವಾ? ಕೋರ್ಟ್ ಮೇಲೆ ನಂಬಿಕೆ ಇದೆ ಇರ್ತಾರೆ. ಸರ್, ನಿನ್ನೆ ಪ್ರೈಮ್ ಮಿನಿಸ್ಟರ್ ಅವರು ಮಹಾರಾಷ್ಟ್ರದಲ್ಲಿ ಚುನಾವಣಾ ರ್ಯಾಲಿಯನ್ನು ಸಂಬೋಧನೆ ಮಾಡುವಾಗ ಕರ್ನಾಟಕದಿಂದ 700 ಕೋಟಿ ರೂಪಾಯಿಗಳು ಅಕ್ರಮ ಎಕ್ಸೈಸ್ ಇದರಲ್ಲಿ ಆದಂಥ ಹಣದಿಂದ ಕಾಂಗ್ರೆಸ್ ಚುನಾವಣೆ ನಡೆಸ್ತಾ ಇದೆ ಅನ್ನೋಂಥ ಒಂದು ಮಾತನ್ನು ಆರೋಪವನ್ನು ಮಾಡಿದ್ದಾರೆ. ಒಬ್ಬ ಪ್ರಧಾನಮಂತ್ರಿ ಆದವರು ಇಷ್ಟೊಂದು ಮಟ್ಟಕ್ಕೆ ಸುಳ್ಳು ಹೇಳೋದು ಇದೆಯಲ್ಲ, ಆ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥದ್ದು. ಯಾರಾದರೂ ಎಕ್ಸೈಜ್ನಲ್ಲಿ 700 ಕೋಟಿ ಮಾಡೋಕ್ಕಾಗತ್ತಾ? ಹಾಂ, ಎಕ್ಸೈಜ್ನಲ್ಲಿ 700 ಕೋಟಿ ಮಾಡೋಕ್ಕಾಗತ್ತೆ? ಒಬ್ಬ ಪ್ರಧಾನಮಂತ್ರಿ ಸುಳ್ಳು ಹೇಳಬೇಕಾದ್ರೂ ಇತಿಮಿತಿ ಇರಬೇಕಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಯಾಕೆ ದುಡ್ಡು ಕೊಡ್ತಾರೆ ಅವರು ನಮಗೆ? ಹಾಂ, ಯಾಕ್ರಿ ದುಡ್ಡು ಕೊಡ್ತಾರೆ ಹೇಳಪ್ಪ ನೀವೇ? ಆಯ್ತಪ್ಪ, ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ. ಅವರು ಮದ್ಯದ ಅಂಗಡಿಗಳ ವ್ಯಾಪಾರಸ್ಥರು, ಅವರು ರಾಜಕೀಯ ಕಾರಣಕ್ಕೋಸ್ಕರ ಮಾಡಿರ್ತಾರೆ. 700 ಕೋಟಿ ಹಾಗಾದರೆ ಎಮ್ ಎಲ್ ಎಗಳನ್ನೆಲ್ಲ 17 ಜನ ಎಮ್ ಎಲ್ ಎ ಕೊಂಡ್ಕೊಂಡ್ರಲ್ಲ, ಎಷ್ಟು ಕೋಟಿ ಖರ್ಚು ಮಾಡಿದ್ರು?
ಎಲ್ಲಿಂದ ಬಂತು ಆ ದುಡ್ಡು? ಯತ್ನಾಳ್ ಹೇಳಿದಾರಲ್ಲ, ಚೀಫ್ ಮಿನಿಸ್ಟರ್ ಆಗಬೇಕಾದ್ರೆ 2,000 ಕೋಟಿ ಕೊಡಬೇಕು ಅಂತ. ಯಾವ ದುಡ್ಡು ಅದು? ವಿಜಯೇಂದ್ರ ಅಧ್ಯಕ್ಷನಾಗಬೇಕಾದ್ರೆ ದುಡ್ಡು ಕೊಟ್ಟು ಆಗಬೇಕು ಅಂತ ಹೇಳಿದ್ರಲ್ಲ, ಯಾವ ದುಡ್ಡು ಅದು? ನಾನು ಹೇಳಿರೋದಲ್ಲ, ಯತ್ನಾಳ್ ಹೇಳಿರೋದು. ಯಾರು ಯತ್ನಾಳು? ಬಿಜೆಪಿ ಮ್ಯಾನ್. ಏನಾಗಿದ್ದಾರೆ ಅವರು? ಶಾಸಕರು, ಸೀನಿಯರ್ ಮಾಜಿ ಮಂತ್ರಿ, ಕೇಂದ್ರದ ಮಾಜಿ ಮಂತ್ರಿ, ಸೀನಿಯರ್ ಲೀಡರ್. 2,000 ಕೋಟಿ ಕೊಟ್ಟು ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರು. ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು. 2 ಕೋಟಿ ಅಂತಂದ್ರೆ ಅರ್ಥ ಇಲ್ಲ. ಎಲ್ಲಿಂದ ಬಂತಪ್ಪ ದುಡ್ಡು? ಏನು ಸುಮ್ಮನೆ ಅದೇ ಓಡ್ ಬಂದ್ಬಿಡ್ತಾ? ಸರ್, ಮೋಡಾ ಸೈಟ್ ವಿಚಾರವಾಗಿ ಸ್ನೇಹ ಮಹಿ ಕೃಷ್ಣ ಅವರು ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಮುದ್ರಾಂಕ ಶುಲ್ಕವನ್ನು ತಹಸೀಲ್ದಾರ್ ಭರಿಸಿದ್ದಾರೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಸಾಕು, ನೋಡಿದೀಯ ಅದನ್ನ? ನೋಟಿಸ್ ಬಿಡುಗಡೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಪ್ಪ, ಚೆಕ್ ಮೂಲಕ ಕೊಟ್ರ? ಚೆಕ್ ಮೂಲಕ ಕೊಟ್ಟಿದ್ದಾರೇನ್ರಿ? ಚೆಕ್ ಶುಲ್ಕವನ್ನು ಅವರು ಭರಿಸಿದ್ದಾರೆ ಅಂತೇಳಿ ಅವ್ರು ಹೇಳಿದ್ರು. ಅದು ಏನು ಅವ್ರು ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಯಾರಾದರೂ ನೋಡಪ್ಪ, ದಾನಪತ್ರ ಮಾಡ್ಕೊಳ್ಳಿಕ್ಕೆ ನನ್ನ ಬಾಂಬೈದ ಕೊಟ್ಟಿರೋದು ದುಡ್ಡನ್ನು, ಗೊತ್ತಾಯ್ತಾ? ಇದಕ್ಕೆ ನಾವು ಕೊಟ್ಟಿದ್ದೀವಿ, ನನ್ನ ಹೆಂಡತಿ ಕೊಟ್ಟಿದ್ದಾಳೆ ಕೈಪತ್ರ ಮಾಡ್ಕೊಳ್ಳೋದಕ್ಕೆ ಕೊಡೋದಿಲ್ಲ. ಅದು ಬಿಟ್ಟರೆ ಯಾರು ತಹಸೀಲ್ದಾರರು ಕೊಟ್ಟಿಲ್ಲ. ಅಸಿಸ್ಟೆಂಟ್ ಕಮಿಷನ್ ಯಾಕೆ ಕೊಡ್ತಾರೆ ತಹಸೀಲ್ದಾರ್? ಅಸಿಸ್ಟೆಂಟ್ ಕಮಿಷನರ್ ಯಾಕೆ ಕೊಡ್ತಾರೆ? ಸಬ್ ರಿಜಿಸ್ಟ್ರಾರ್ ಯಾಕೆ ಕೊಡ್ತಾರೆ? ಸುಮ್ಮನೆ ಏನೋ ಸುಳ್ಳು ಹೇಳ್ತಾರೆ. ನೀವು ಅದನ್ನು ಅವ್ರು ಹೇಳಿದ್ರು ಅಂತ ನೀವು ಕೇಳ್ತಾ ಇದ್ದೀರಿ.